ಸತೀಶ್ ಕುಮಾರ್ ಅವರು ನಮ್ಮ ಎಲ್ಲರೂ ಬಹಳ ಒಂದು ನನಗೆ ಬರ ಮಾಡ್ಕೊಡೋಕ್ಕೆ ನಾನು ನಿಜವಾಗ್ಲೂ ಕೃತಜ್ಞ ಹೇಳ್ತೇನೆ. ಹೇಳ್ಬೇಕಂದ್ರೆ ಒಂಥರ ಮನಸ್ಸಿಗೆ ಸ್ವಲ್ಪ ಇವತ್ತು ಅರ್ಧ ಬೇಜಾರಿದೆ. ಯಾಕಂದ್ರೆ ನಂದು ನಟರನ್ನ ಇವತ್ತು ಇಲ್ಲ, ಈ ನಟರನ್ನ ಇಲ್ಲ ಅಂಕೊಳ್ಳೋಕೆ ಆಗೋದಿಲ್ಲ. ಯಾಕಂದ್ರೆ ಪುನೀತ್ ರಾಜ್ಕುಮಾರನ ತುಂಬಾ ಒಳನಡತೆ ನಾನು ನೋಡಿದ್ದೇನೆ. ಒಬ್ಬ ನಟನಾಗಿ ನಾನು ನಟಿಸ್ಬೇಕಾದ್ರೆ ನಾನು ಭಾಳ ಚಿಕ್ಕ ನಟ ಇರ್ಬೋದು, ಬಟ್ ಅವರ ಒಂದು ಇದು ಮನಸ್ಸು, ಅವರ ಒಂದು ಇದ್ದಿದ್ದು ಇದು ಜನನ ಕಾಣ್ತಾ ರೀತಿ ಪ್ರತಿಯೊಂದು ಹೇಳಕ್ಕಾಗಲ್ಲ. ಅಷ್ಟು ಒಂದು ಸಿಂಪಲ್ಸಿಟಿ, ಅಷ್ಟು ಚೆನ್ನಾಗಿತ್ತು ಅವರು. ಇವತ್ತು ಆಗಲೇ 3 ವರ್ಷ ಆಯ್ತಂದ್ರೆ ನನಗೆ ನಂಬಕ್ಕೆ ಆಗಲ್ಲ, ಅಷ್ಟು ಇದು ದುಃಖ ಬರುತ್ತೆ. ಇಲ್ಲಿ ಇದನ್ನು ಕರೆಸಿ ಇದನ್ನು ಮಾಡಿದ್ದಕ್ಕೆ ನನಗೆ ತುಂಬಾ ಖುಷಿ. ಮತ್ತು ಇಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ನಮ್ಮ ಎಲ್ಲ ಆಸಾಮ ದೇವರು ಮತ್ತು ಸಿದ್ದೇಶ್ವರ ದೇವರು ಎಲ್ಲ ಆಶೀರ್ವಾದ ಎಲ್ಲರಿಗೂ ಜನರಿಗೆ ಇರಲಿ. ಮತ್ತು ಪುನೀತ್ ರಾಜ್ಕುಮಾರ್ ಅಂತ ಒಂದು ಒಳ್ಳೆ ಗುಣಗಳನ್ನ ಅಳವಡಿಸ್ಕೊಂಡು ನಮ್ಮೆಲ್ಲ ಯೂತ್ ಅವರು ಅಲ್ಲಿ ಹೋಗ್ಬೇಕಂತ ತುಂಬ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಬರ ಮಾಡ್ಕೊಂಡು ನಂಗೆ ಒಂದು ಸಣ್ಣ ಜೊತೆಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ. ನಮಸ್ಕಾರ. ವಸಂತ ಮಾಧವ್ ಅಂತ ಹಾಸನಲ್ಲಿ ಕೀಲು ಮೂಳೆ ತಜ್ಞೆ ಹಾಗೂ ಚರ್ಮ ತಜ್ಞೆ ಕೆಲಸ ಮಾಡ್ತೇನೆ. ಹಾಸನಾಂಬ ದೇವಿಯ ಆಶೀರ್ವಾದದೊಂದಿಗೆ ಇವತ್ತು ನಾವು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನ 2ನೇ ವರ್ಷ ನಾವು ಜಾರಿಯಲ್ಲಿ ತೊಡ್ತಾ ಇದ್ದೀವಿ. ಯಾರ ಸಹಾಯ ಇಲ್ದಿದ್ರು ಸಹ, ರಾಜಕಾರಣಿಯವರು ಯಾರು ಬೆಂಬಲ ಕೊಡ್ತಿದ್ರು ಸಹ, ನಮ್ಮ ಕೈಲಾದ ಮಟ್ಟಿಗೆ ನಮ್ಮ ಪ್ರತಿಷಣ ಮತ್ತೆ ನಮ್ಮ ಪದಾಧಿಕಾರಿಗಳು ಎಲ್ಲರೂ ಸಹ ಅನ್ನದಾನದ ಮಾಡ್ಲೇಬೇಕು ಅಂತ ಹೇಳಿ ಬಹಳ ಪ್ರೀತಿಯಿಂದ ಜನರಿಗೆ ಬರಮಾಡ್ಕೊಂಡು ಅನ್ನ ಸಂತರ್ಪಣೆ ಕಾರ್ಯಕ್ರಮನ ಏರ್ಪಡಿಸಿದ್ದೀವಿ. ಇವತ್ತಿಗೆ ನಾವು 2ನೇ ವರ್ಷ ಅಂತ ಹೇಳೋದಕ್ಕೆ ಎಷ್ಟು ಇದು ಮಾಡ್ತೀವೋ, ಅದೇ ರೀತಿ 3ನೇ ವರ್ಷ ನಮ್ಮ ಪುನೀತ ಅಣ್ಣನ ನಾವು ಕಳ್ಕೊಂಡಿರೋದು. ಅಪ್ಪು ನಿಮ್ಮಂತಾಗಬೇಕು ನಾವು ಅಂತ ಹೇಳಿ ಬಹಳಷ್ಟು ಆಸೆಗಳನ್ನು ಹೊತ್ತು, ಬಹಳಷ್ಟು ಕನಸುಗಳನ್ನು ಹೊತ್ತು, ಅವರ ಒಳ್ಳೆ ಗುಣಗಳನ್ನು ಅಳವಡಿಸ್ಕೊಳ್ತಾ ಬಂದು, ಅದರ ಜೊತೆಗೆ ನಾವು ಸಾಮಾಜಿಕವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಾಡ್ತಾ ಇದ್ದೀವಿ. ಎಲ್ಲವೂ ಯಶಸ್ವಿಯಾಗಿದೆ. ಮುಂದೆಯೂ ಹೀಗೆ ಯಶಸ್ವಿಯಾಗಬೇಕು. ನಮ್ಮ ಸಂಘ ಸಂಸ್ಥೆಗಳದ್ದು ಮತ್ತು ಮಹಿಳಾ ಪದಾಧಿಕಾರಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಈ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಬಂದಂತಹ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ದೀಪಾವಳಿಯ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಮತ್ತೆ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಹಾಸನ ಜನತೆಗೆ ಹಾಸನಾಂಬ ದೇವಿ ದರ್ಶನಕ್ಕೆ ಹೋಗಿ ಬರೋದಾಗ್ಲಿ, ಯಾರೇ ಆಗಲಿ ನಮ್ಮ ಹಾಸನಾಂಬ ತಾಯಿಯ ಆಶೀರ್ವಾದ ಇರಲಿ. ಜೊತೆಗೆ ನಮ್ಮ ಕರುನಾಡ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀಮತಿ HS ಪ್ರತಿಮಾ ಹಾಸನ್, ಸಾಹಿತಿ ಶಿಕ್ಷಕಿ, ಹಾಸನ. ಹಾಸನ ಜಿಲ್ಲಾ ಜನತೆಗೆ ಮೊದಲಿಗೆ ನಮಸ್ಕರಿಸ್ತಾ, ತಾಯಿ ಹಾಸನಾಂಬೆ ದೇವಿಯ ಜಾತ್ರಾ ಮಹೋತ್ಸವ ಹಾಗೂ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಏನು ಈ ದಿನ ಈ ಜಾಗದಲ್ಲಿ ಅನ್ನ ಸಂತರ್ಪಣೆ ನಡೀತಾ ಇದೆ, ಇದೆಲ್ಲರ ಒಂದು ಕ್ರೆಡಿಟ್ ನಮ್ಮ ರಿತೀಶ್ ಅವ್ರಿಗೆ ಮತ್ತೆ ಡಾಕ್ಟರ್ ಸಾಹೇಬ್ರಿಗೆ ಸೇರ್ಬೇಕು. ಯಾಕಂದ್ರೆ ಮುಂಚೂಣಿಯಲ್ಲಿ ಅವರು ಎಲ್ಲಾ ಕನ್ನಡ ಪರ ಕಾರ್ಯಕ್ರಮಗಳನ್ನ ಈ ಜಾಗದಲ್ಲಿ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಹಾಗಾಗಿ ನಾನು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಬೆನ್ನೆಲುಬಾಗಿ ಹಾಸನ ಜಿಲ್ಲಾ ಕಲಾವಿದರ ಸಂಘದ ಅಧ್ಯಕ್ಷನಾಗಿ ಅವ್ರಿಗೆ ಯಾವಾಗಲೂ ಸಹ ಸಹಕಾರ ನೀಡ್ತಾ ಅವ್ರ ಬೆನ್ನಿಂದ ಇರ್ತೀನಿ ಅಂತ ಈ ಮೂಲಕ ತಿಳಿಸ್ತಾ, ಅವ್ರಿಗೂ ಸಹ ಹಾಸನ ಜಿಲ್ಲಾ ಜನತೆ, ಯಾಕಂದ್ರೆ ಯಾವ್ಯಾವುದೋ ರಾಜಕಾರಣಿಗಳಿಗೆ ಬೆಂಬಲಿಸೋದಕ್ಕಿಂತ ಇಂಥ ಕನ್ನಡ ಪರ ಸಂಘಟನೆಗಳಿಗೆ ಮತ್ತು ಆಧ್ಯಾತ್ಮಿಕ ಸಂಘಟನೆಗಳಿಗೆ ಸಹಕಾರವನ್ನ ನೀಡ್ತಾ ಬಂದ್ರೆ ಇನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ದೊಡ್ಡ ಹಂತದಲ್ಲಿ ಕೆಲಸ ಮಾಡಕ್ ಬಹಳ ಅನುಕೂಲ ಆಗುತ್ತೆ ಅಂತ ಮನವಿ ಮಾಡ್ಕೊಳ್ತಾ, ಎಲ್ಲ ಹಾಸನ ಜಿಲ್ಲಾ ಜನತೆಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯವನ್ನ ನನ್ನ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ತಿಳಿಸ್ತಾ ಇದ್ದೇನೆ. ನಮಸ್ತೆ. ಕುಮಾರ್, ಹಾಸನ ಜಿಲ್ಲಾ ಕಲಾವಿದರ ಸಂಘದ ಅಧ್ಯಕ್ಷ. ಹಾಸನಾಂಬೆ ತಾಯಿಯ ಆಶೀರ್ವಾದಗಳೊಂದಿಗೆ ನಮ್ಮ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟ ಹಾಗೂ ಅಖಿಲ ಕರ್ನಾಟಕ ಡಾಕ್ಟರ್ ಶಿವರಾಜ್ಕುಮಾರ್ ಅಭಿಮಾನಿಗಳ ಸಂಘ, ಅಖಿಲ ಕರ್ನಾಟಕ ಡಾಕ್ಟರ್ ರಾಜರತ್ನ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ 2ನೇ ವರ್ಷದ ಹಾಸನಾಂಬೆ ತಾಯಿಯ ಪ್ರಸಾದ ವಿನಿಯೋಗದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ತುಂಬಾ ಸಹಕಾರ ನೀಡಿದ್ದಾರೆ. ಹೆಚ್ಚಾಗಿ ನಮ್ಮ ಜನತಾ ನರ್ಸಿಂಗ್ ಹೋಮ್ರಿಂದ ವಸಂತ ಮಾಧವ್ ಡಾಕ್ಟರ್ ಕೂಡ ಅವರು ಹಾಗೂ ನಮ್ಮ ಮಹಿಳಾ ಘಟಕ ಎಲ್ಲರೂ ಕೂಡ, ನಮ್ಮ ಸಂಘದ ಉಪಾಧ್ಯಕ್ಷರು, ಅಧ್ಯಕ್ಷರು ಹಾಗೂ ಗೌರವಾಧ್ಯಕ್ಷರು, ಖಜಾಂಚಿಗಳು ಪ್ರತಿಯೊಬ್ಬರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ನಮ್ಮ ಮಾರ್ಕೆಟ್ ಸುಬ್ಬಣ್ಣನವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಜರುಗುತ್ತಲಿದೆ. ಎಲ್ಲರಿಗೂ ಧನ್ಯವಾದಗಳು.